ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಬೆಲ್ಲದ ಫಿಲ್ಟರ್ ಕಾಫಿ ಹೇಗೆ ಮಾಡೋದು ಅಂತೇಳಿ. ಅದ್ರ ಜೊತೆ ನಾನು ಊರಿಗೆ ಹೋಗಿದ್ದೆ, ನಮ್ಮ ಬ್ರದರ್ ಮ್ಯಾರೇಜ್ ಇತ್ತು ಅಂತೇಳಿ, ಹಾಗಾಗಿ ವಿಡಿಯೋಸ್ ಮಾಡಲಿಕ್ಕೆ ಆಗಿರಲಿಲ್ಲ. ನಮ್ಮೂರಿಂದ ಏನೇನು ತಂದೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತೋರಿಸೋ ಉದ್ದೇಶ ಏನಿರಲಿಲ್ಲ, ನೀವೇನು ಮತ್ತೆ ಅದಕ್ಕೆ ಬೈಕೊಳ್ಳೋಕೆ ಹೋಗ್ಬಿಡಿ. ಒಂದೆರಡು ಸೇಬೆ ಹಣ್ಣು, 2 ಕಿತ್ತಲೆ ಹಣ್ಣು, ಒಂದು ಪುಟ್ಟಿ ತೊಗೊಬಂದು ಏನು ಮಾಲ್ ಆಫ್ ಏಷಿಯನ್ನೇ ಖರೀದಿ ಮಾಡಿರ್ತಾರೆ ಆಡ್ತಾ ಇದೆ ಅಂತೇಳಿ. ಏನೋ ಊರಿಂದ ನಾವೇನೇ ತೊಗೊಬಂದ್ರೆ ನಮಗೊಂದು ಆನಂದ ಅಂತ ಇರುತ್ತಲ್ವ, ಖುಷಿ ಅಂತ ಇರುತ್ತಲ್ವ, ಹಾಗೆ ನಿಮಗೆ ತೋರಿಸೋಣ ಅಂತೇಳಿ. ನಿಮ್ಮ ಅಡುಗೆ ಮನೆಗೆ ಕೂಡ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ 2 ವಸ್ತುಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಹೇಳಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಾಯಿದೆ, ಮದುವೆ ಮನೆ ಅಂತಂದರೆ ಲಾಡು ಖಾರ ಇದ್ದೇ ಇರುತ್ತೆ. ಇದೆಲ್ಲ ಏನೇನು ತೋರಿಸ್ತಾ ಇದ್ದೀನಿ ನೋಡಿಬಿಡಿ, ನಾನೇನು ಮತ್ತೆ ಹೇಳೋದಿಲ್ಲ. ಅದೆಲ್ಲ ತೊಗೊಬಂದಿದ್ದೀನಿ. ನಿಮ್ಮ ಅಡುಗೆ ಮನೆಗೆ ಈ ಪುಟ್ಟಿ ಅಂತ ಏನಿದೆ ಅದನ್ನು ನೀವು ರೊಟ್ಟಿ ಚಪಾತಿಗಳು ಮಾಡಿದಾಗ ಅದರಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದಕ್ಕೆ 50 ರೂಪಾಯಿ ಕೊಟ್ಟು ತೊಗೊಬಂದು ನಾನು ನಿನ್ನೆ ದುರ್ಗದಲ್ಲಿ. ತುಂಬ ಚೆನ್ನಾಗಿದೆ, ನೀವು ಬೇಕಾದರೆ ತೊಗೊಳ್ಳಿ. ಈ ಕಪ್ಪನ್ನು ನನ್ನ ತಂಗಿ ಲಂಡನ್ನಿಂದ ತೊಗೊಬಂದಿದ್ಲು. ನನಗೆ ಕಾಫಿ ಜಾಸ್ತಿ ಇಷ್ಟ ಮತ್ತು ಕಾಫಿ ಜಾಸ್ತಿ ಕುಡಿತೀನಿ ಅಂತೇಳಿ ಅದನ್ನು ನನಗೊಂದು ಕಪ್ ಕೊಟ್ಟೋದ್ಲು ಅವಳು. ಹಾಗೆ ಇನ್ನೇನು ಮನೆಯಲ್ಲೇ ಬೆಳೆದಿರೋ ಅಡಿಕೆ, ಮನೆಯಲ್ಲೇ ರೆಡಿ ಮಾಡಿರೋ ಅಡಿಕೆ ಅಂದರೆ ಮನೆಯಲ್ಲೇ ಬೆಳೆದಿದ್ದು, ಅದನ್ನು ಸ್ವಲ್ಪ ಸಕ್ಕರೆ ಕಾಳು ಅದು ಇದು ಹಾಕಿ ಮನೆಯಲ್ಲೇ ರೆಡಿ ಮಾಡಿರೋದು, ಯಾವುದೇ ಕೆಮಿಕಲ್ಸ್ ಏನು ಹಾಕಿಲ್ಲ, ಎಸೆನ್ಸ್ ಆಗ್ಬೋದು ಏನಾದರೂ, ಹಾಗೆ ಮಾಡಿರೋದು ಚೆನ್ನಾಗಿದೆ. ಆಮೇಲಿಂದ ಸ್ವಲ್ಪ ವಿಳೆದೆಲೆನೂ ತೊಗೊಬಂದು, ಯಾವಾಗಾದ್ರೂ ಬೇಜಾರಾದರೆ ಹಾಕೊಂಡೋಗಿ ಚೆನ್ನಾಗಿರುತ್ತೆ ಅಂತೇಳಿ. ಹಣ್ಣುಗಳು ಅವೇನೋ ನಮ್ಮ ಕಡೆನೇನೋ, ನಮ್ಮ ಊರ ಕಡೆ ಸ್ವಲ್ಪ ಹಣ್ಣುಗಳೆಲ್ಲ ಕಡಿಮೆ ರೇಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಾಜಾ ಇರ್ತವೆ ಅಂತ ತೊಗೊಬಂದೆ. ಎಲ್ಲಾದರೂ ಊರಿಗೆ ಹೋದ್ರೆ ಹಂಗೆ ಅಲ್ವ ಎಲ್ರು ಮಾಡೋದು. ಆಮೇಲೆ ಎರ್ಕದ ಹಂಚು ಕೂಡ ತೊಗೊಬಂದೆ, ದೋಸೆ ಹಂಚು ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ನಾನ್ ಸ್ಟಿಕ್ ಯೂಸ್ ಮಾಡ್ತಾಯಿದ್ರೆ ನೀವು ಇದಕ್ಕೆ ಸ್ವಿಚ್ ಆಗಿ ನಾನು ನೆಕ್ಸ್ಟ್ ಅದನ್ನ ಪಳಗ್ಸೋದು ಅಂದರೆ ಸೀಸನಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಬಿಟ್ಟು ಮಸಾಲೆ ದೋಸೆ ಮಾಡೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ. ತುಂಬ ಚೆನ್ನಾಗಿದೆ ಇದು ಹಂಚು. ನಾನು ಇದಕ್ಕೆ 640 ರೂಪಾಯಿ ಕೊಟ್ಟೆ, ಜಾಸ್ತಿನೋ ಕಮ್ಮಿನೋ ಗೊತ್ತಿಲ್ಲ, ಒಟ್ಟು 640 ರೂಪಾಯಿ ಕೊಟ್ಟು ತೊಗೊಬಂದು ನಮ್ಮ ದುರ್ಗದಲ್ಲೇ. ಚೆನ್ನಾಗಿದೆ. 2 kg 700 ಗ್ರಾಮ್ ಇದೆ ವೆಯ್ಟು. 2 kg 700 ಗ್ರಾಮ್ ಇದೆ. ಚೆನ್ನಾಗಿ ಒಂದು ಸಲ ಪಳಗಿಸ್ಬಿಟ್ಟು ಬಳಸಿದರೆ ಆರೋಗ್ಯ ಕೂಡ ಒಳ್ಳೆಯದು. ನಾಟಿ ಬೆಳ್ಳುಳ್ಳಿ ಕೂಡ ತೊಗೊಬಂದು, ಇಲ್ಲೆಲ್ಲೂ ಸಿಗೋದಿಲ್ಲ ಅಂಥೇಳಿ. ಇದೇನು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಿಮ್ಗೆ ಇದೇನು ಅಂತ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಆಮೇಲೆ ಇನ್ನೂ ಕೆಲವರು ಕೇಳಿದರು ವ್ಯೂಸ್ ಬರಲಿಕ್ಕೆ ಏನು ಮಾಡಬೇಕು ಅಂತೇಳಿ. ಅದನ್ನು ಕೂಡ ಮುಂದೆ ಹೋಗ್ತಾ ಅದಕ್ಕೂ ಕೂಡ ನನಗೆ ಗೊತ್ತಿರೋದು ಹೇಳ್ತೀನಿ. ನಾನೇ ದೊಡ್ಡ ಕ್ರಿಯೇಟರ್ ಅಲ್ಲ, ಬಟ್ ನನಗೇನು ಗೊತ್ತಿದೆ ಅದನ್ನು ನಾನು ನಿಮಗೆ ಖಂಡಿತ ಹೇಳ್ತೀನಿ. ನಿಮ್ಮ ಅಡುಗೆ ಮನೆಗೆ ಈ ಒಂದು ಹಂಚು ಮತ್ತು ಈ ಬಿದಿರಿನ ಐಟಮ್ಸ್ಗಳನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ಏನೋ ಒಂಥರ ಅದು ಮನಸ್ಸಿಗೆ ಖುಷಿ ಕೊಡ್ತಾ ಇರುತ್ತೆ ನೋಡುವಾಗೆಲ್ಲ ಅಲ್ವಾ. ಬನ್ನಿ ಈಗ ಫಿಲ್ಟರ್ ಕಾಫಿನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಒಳ್ಳೆಯದು. ಮನೆಯಲ್ಲೇ ಮಾಡಿಕೊಂಡು ಮನಸ್ಸಿಗೆ ಬೇಜಾರಾಗಿದ್ದಾಗ ಕುಡಿದ್ರೆ ನಿಮಗೆ ಒಂಥರ ಏನೋ ಒಂದು ಫ್ರೆಶ್ನೆಸ್ ಸಿಕ್ಕಂಗೆ ಆಗುತ್ತೆ, ಮನಸ್ಸಿಗೆ ಖುಷಿ ಆಗುತ್ತೆ, ಏನೋ ಅದನ್ನ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಕೂಡ ಇದನ್ನು ಕಲ್ತ್ಬಿಟ್ಟು ಮಾಡಿ ನಿಮ್ಮವ್ರಿಗೂ ಕೂಡ ಮಾಡಿಕೊಡಿ. ನಾನಿಲ್ಲಿ ನಮ್ಮೂರಲ್ಲಿ ತಂದಿರತಕ್ಕಂಥ ಕಾಫಿ ಪುಡಿನ ಒಂದು ಬಾಟಲ್ಗೆ ಹಾಕೊಂಡು ಇಟ್ಕೋತಾ ಇದ್ದೀನಿ. ಈ ಕಾಫಿ ಮಾಡಲಿಕ್ಕೆ ಅಂದರೆ ಫಿಲ್ಟರ್ ಕಾಫಿ ಮಾಡಲಿಕ್ಕೆ ಒಂದು ಫಿಲ್ಟರ್ ಅಂತೇಳಿ ಸಿಗುತ್ತೆ, ಅಥವಾ ಕಾಫಿ ಪ್ರೆಸ್ ಅಂತ ಕೂಡ ಕರಿತೀವಿ. ಇದರಲ್ಲಿ ನೋಡಿ ಇಷ್ಟು ಐಟಮ್ಸ್ ಇರುತ್ತೆ, 1 2 3, ಇದು ಮುಚ್ಚಳ ಲಾಸ್ಟ್ನೇದು 4, ಅದನ್ನು ಸೇರಿಸ್ಕೊಂಡ್ರೆ. ಇದನ್ನೇನು ಮಾಡಬೇಕಪ್ಪ ಅಂತಂದರೆ ನೋಡಿ, ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದನ್ನು ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ ಒಂದು 4 ಚಮಚದಷ್ಟು ಕಾಫಿ ಪುಡಿ ಹಾಕೋತಾ ಇದ್ದೀನಿ. ಒಂದು 4 ಚಮಚ ಕಾಫಿ ಪುಡಿ ಹಾಕ್ಕೊಂಡು ಅದು ಫುಲ್ ಹಿಡಿಯೋವರೆಗೂ, ಅಲ್ಲೊಂದು ಗೀಟ್ ಇದೆ ಅಲ್ವಾ, ಆ ಗೀಟಿನವರೆಗೂ ಕೂಡ ನೀರನ್ನು ಹಾಕೋತೀನಿ. ನೀರನ್ನು ಮಳ್ಳಿಸ್ಬೇಕು ಆಯಿತಾ, ಬಿಸಿ ನೀರನ್ನು ಹಾಕೋಬೇಕು. ಸ್ವಲ್ಪ ಹಿಂಗೆ ನೆಲಕ್ಕೆ ಕುಟ್ಕೊಳ್ಳಿ, ಅದು ಸ್ವಲ್ಪ ಸೆಟ್ ಆಗುತ್ತೆ. ಆಮೇಲೆ ಇದನ್ನು ಜೋರಾಗಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಈ ಥರ ನಾನು ಏನು ತೋರಿಸ್ತೀನಿ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಹಂಗೆ ಬಿಡಬೇಕು. ನಾನು ನೀರನ್ನು ಹಾಗೆ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಆ ನೀರು ಕುದಿಲಿಕ್ಕೆ ಅಥವಾ ಮಳ್ಳಿದಾದಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ ಸ್ವಲ್ಪ ಹಾಕ್ತೀನಿ. ನೋಡಿ ಈ ಥರ ಇರುತ್ತೆ. ಇದೊಂದು ನಾನು ತೊಗೊಂಡು 4 ವರ್ಷ ಆಯಿತು. ಆವಾಗ 110 ರೂಪಾಯಿನೋ ಕೊಟ್ಟಿದ್ದೆ. ಈಗ ಸ್ವಲ್ಪ ರೇಟ್ ಆಗಿರ್ಬೋದು, ಸಿಗುತ್ತೆ ಎಲ್ಲ ಕಡೆ. ತೊಗೊಬಂದು ಮಾಡ್ಕೊಂಡು ಕುಡೀರಿ. ದಿನ ಫಿಲ್ಟರ್ ಕಾಫಿ ಕುಡ್ದಿಲ್ಲ ಅಂದ್ರೂ ಯಾವಾಗಾರ ಒಂದು ಸಲ ಕುಡಿಬೋದು. ಈ ಥರ ನೋಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು 1 ನಿಮಿಷ ಬಿಡಿ, ಅದು ಸ್ವಲ್ಪ ನಿಧಾನಕ್ಕೆ ಇದಾಗ್ತಾ ಇರುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಹಾಕಿ ಇನ್ನೊಂದು ನಿಮಿಷ ಬಿಟ್ಟು, ಆಮೇಲೆ ಇನ್ನೊಂದು ನಿಮಿಷ ಬಿಟ್ಟು ಆ ಗೀಟ್ ಇದೆ ಅಲ್ವಾ, ಆ ಗೀಟಿನವರೆಗೂ ಹಾಕ್ಬಿಟ್ಟು ಫುಲ್ ಮುಚ್ಚಬೇಡಿ, ಸ್ವಲ್ಪ ಗಾಳಿ ಆಡೋ ಥರ ಮುಚ್ಚಿಬಿಟ್ಟು ಹಾಗೆ ಬಿಡಿ. ಅರ್ಧ ಗಂಟೆ 1 ಗಂಟೆಯಲ್ಲಿ ನೀಟಾಗಿ ಒಂದೊಂದೇ ಡ್ರಾಪ್ ಅದು ಕೆಳಗಡೆ ಡಿಕಾಕ್ಷನ್ ಕಲೆಕ್ಟ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಹಾಲು ತೊಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಳ್ಳಿಸ್ತಾ ಇದ್ದೀನಿ, ಬೆಲ್ಲ ಕರಗೋವರೆಗೂ. ಆಮೇಲೆ ಕರಗಿ 1-2 ನಿಮಿಷ ಕುದಿಬೇಕದು, 2-3 ಕುದಿಯೋವರೆಗೂ ಅದನ್ನು ಕುದಿಸ್ಕೋಬೇಕು. ಉಂಡೆ ಬೆಲ್ಲ ಯೂಸ್ ಮಾಡಿ, ಅದು ಕಾಫಿಗೆ ಹೊಡೆಯಲ್ಲ. ಅಚ್ಚು ಬೆಲ್ಲ ಆದರೆ ಸ್ವಲ್ಪ ಅದರಲ್ಲಿ ಹುಳಿ ಅಂಶ ಇರುತ್ತೆ, ಹಂಗಾಗಿ ಅಚ್ಚು ಬೆಲ್ಲ ಹಾಕಿದರೆ ಹಾಲು ಒಡೆದೋಗುತ್ತೆ. ನೋಡಿ, ನಾನು ಇದನ್ನ 4-5 ಸತಿ ಕುದಿಸಿದ್ರು ಕೂಡ ಮಳಿಸಿದ್ರು ಕೂಡ ಹಾಲು ಇದುವರೆಗೂ ಹೊಡೆದಿಲ್ಲ ನಮಗೆ. ಉಂಡೆ ಬೆಲ್ಲ ಅಂತ ಬರುತ್ತೆ ನೋಡಿ, ಅದನ್ನು ಬಳಸಿ ಕಾಫಿ ಟೀಗೆ ಚೆನ್ನಾಗಿರುತ್ತೆ.
ನೋಡಿ ಚೆನ್ನಾಗಿ ಮಳಸಿದಾದ್ಮೇಲೆ ನಾನು ಇದನ್ನು ಸೋಸ್ಕೊತೀನಿ. ನನಗೆ ಕೆನೆ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ ಕಾಫಿ ಜೊತೆ, ಹಾಗಾಗಿ ಸೋಸ್ಕೊಂಡ್ಬಿಟ್ಟು ನಾನು ಇಲ್ಲೇನು ಡಿಕಾಕ್ಷನ್ ಒಂದು ಕಪ್ಪಿಗೆ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ ಹಾಕ್ಕೊಂಡು ಅದನ್ನು ನಾನು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿತೀನಿ. ನೋಡಿ ಈ ಥರ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ, 1 ಗಂಟೆ ಅಥವಾ 1.5 ಗಂಟೆ ಬಿಟ್ಟು ನೋಡಿದ್ದೀನಿ. ಎಲ್ಲ ನೀರೆಲ್ಲ ಕೆಳಗಡೆ ಇಳ್ಕೊಂಡ್ಬಿಟ್ಟು ಅದು ಡಿಕಾಕ್ಷನ್ ಆಗಿರುತ್ತೆ. ಒಂದು ಪಕ್ಷ ನೀವು ಏನಾದ್ರೂ ಜೋರಾಗಿ ಪ್ರೆಸ್ ಮಾಡಿರ್ತೀರ ಅಥವಾ ಹೊಸೊಬ್ರಿದ್ರಿ ಅಂತಂದರೆ ಒಂದೊಂದು ಟೈಮು ಅದು ಬಾಂಡಿಂಗ್ ಜಾಸ್ತಿ ಆಗಿಬಿಟ್ಟು ಇದು ಡಿಕಾಕ್ಷನ್ ಕಲೆಕ್ಟ್ ಆಗಿರೋದಿಲ್ಲ. ಆವಾಗ ಅದು ಮೇಲ್ಗಡೆ ಇರುತ್ತಲ್ವ ಆಲ್ಕೆ ಟೈಪ್, ಅದನ್ನು ಸ್ವಲ್ಪ ಮೇಲೆ ಕೆಳಗಡೆ ಮಾಡಿ, ಈ ಥರ ಮೇಲೆ ಕೆಳಗಡೆ ಮಾಡಿಬಿಟ್ಟು ಮತ್ತೆ ಅದನ್ನು ಹಂಗೆ ಲೈಟಾಗಿ ಬಿಡಿ. ಅದು ಆಮೇಲಿಂದ ಡಿಕಾಕ್ಷನ್ ಕಲೆಕ್ಟ್ ಆಗುತ್ತೆ. ಆಯಿತಾ, ಏನಾದರೂ ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಏನಾದರೂ ಒಂದು ಪಕ್ಷ ಡಿಕಾಕ್ಷನ್ ಕಲೆಕ್ಟ್ ಆಗದೆ ಹಾಗೆ ನೀರು ಹಾಗೆ ಉಳ್ಕೊಂಡಿದೆ ಮೇಲೆ ಅಂದರೆ ಅಂಥ ಇದರಲ್ಲಿ ಆ ಥರ ಮಾಡಿ ಅಂತೇಳಿ. ಸಮ್ಟೈಮ್ಸ್ ನಮಗೆ ಗೊತ್ತಾಗದೆ ಜೋರಾಗಿ ಪ್ರೆಸ್ ಮಾಡಿರ್ತೀವಿ, ಅವಾಗೇನಾಗುತ್ತೆ ಅದು ಬಾಂಡಿಂಗ್ ಗಟ್ಟಿಯಾಗಿಬಿಟ್ಟು ಡಿಕಾಕ್ಷನ್ ಕಲೆಕ್ಟ್ ಆಗಿರೋದಿಲ್ಲ. ಅಂಥ ಟೈಮಲ್ಲಿ ಆ ಥರ ಮಾಡಿ, ಆಯಿತಾ. ಆಮೇಲೆ ಇನ್ನೂ ಕೆಲವರು ಕೇಳಿದರು, ನಾನು ಇಲ್ಲಿಂದ ಅದಕ್ಕೆ ಆನ್ಸರ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಾನು ಏನೇನು ಮಾಡ್ತಾಯಿದ್ದೀನಿ ಹಾಗೆ ನೀವು ಅಬ್ಸರ್ವ್ ಮಾಡಿ. ವ್ಯೂಸ್ ಬರಲಿಕ್ಕೆ ಏನು ಮಾಡಬೇಕು ವೀಡಿಯೋಸ್ಗೆ ಅಂತೇಳ್ಬಿಟ್ಟು, ನಾನೇನು ದೊಡ್ಡ ಕ್ರಿಯೇಟರ್ ಅಲ್ಲ, ನನಗೆ ಏನು ಗೊತ್ತಿದೆ ಅದನ್ನು ಮಾತ್ರ ಹೇಳ್ತೀನಿ. ವೀಡಿಯೋಸನ್ನು ಆದಷ್ಟು ಚೆನ್ನಾಗಿರೋ ಲೈಟ್ ಬೆಳಕಲ್ಲಿ ಮಾಡಿ. ತುಂಬ ಶೇಕ್ ಮಾಡಬೇಡಿ, ವೀಡಿಯೋಸನ್ನು ಮಾಡುವಾಗ ತುಂಬ ಶೇಕ್ ಮಾಡಬೇಡಿ. ಥಂಬ್ನೇಲ್ಸ್ನ ಚೆನ್ನಾಗಿ ಕೊಡಿ, ಕ್ರಿಯೇಟಿವ್ ಆಗಿ ಕೊಡಿ, ಚೆನ್ನಾಗಿರಬೇಕು. ನನಗೂ ಕೂಡ ಗೊತ್ತಿರಲಿಲ್ಲ ಇದೆಲ್ಲ, ನಾನು ಎಲ್ಲ ತಿಳ್ಕೊಂಡು ಮಾಡ್ತಾ ಇರೋದು. ಥಂಬ್ನೇಲ್ಸ್ ಎಲ್ಲ ನನಗೆ ಕೊಡೋಕ್ಕೆ ಗೊತ್ತಿತ್ತು, ಆದರೆ ನನಗೆ ಅಷ್ಟು ಟೈಮ್ ಇರಲಿಲ್ಲ ಕೊಡ್ಲಿಕ್ಕೆ, ಸುಮ್ಮನೆ ಅಪ್ಲೋಡ್ ಮಾಡ್ತಾಯಿದ್ದೆ ಮೊದಲೆಲ್ಲ. ಬಟ್ ಅದೆಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ, ಸೊ ನೀವೇನು ಮಾಡ್ತೀರಾ ಅಂತಂದರೆ ಥಂಬ್ನೇಲ್ಸ್ ಚೆನ್ನಾಗಿ ಕೊಡಿ, ವೀಡಿಯೋಸ್ನ ಚೆನ್ನಾಗಿ ಮಾಡಿ. ನ್ಯಾಚುರಲ್ ಬೆಳಕಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ. ಸ್ವಲ್ಪ ವಿಂಡೋಸೆಲ್ಲ ಓಪನ್ ಮಾಡ್ಕೊಳ್ಳಿ ನೀವು ಇದು ಮಾಡಬೇಕಾದ್ರೆ, ಅಥವಾ ಒಳ್ಳೆ ಲೈಟ್ ಇರ್ತಕ್ಕಂಥ ಬಲ್ಪನ್ನು ಹಾಕ್ಕೊಂಡು ಕಿಚನಲ್ಲಿ ಇದನ್ನು ಮಾಡಿ. ತುಂಬ ಕ್ಲಿಯರ್ ಇರಬೇಕು, HD ಇರಬೇಕು, ವೀಡಿಯೋಸು ಚೆನ್ನಾಗಿರಬೇಕು. ತುಂಬ ಶೇಕ್ ಮಾಡಿರಬೇಡಿ ವೀಡಿಯೋಸ್ ಮಾಡಬೇಕಾದ್ರೆ. ಆ ಕಡೆ ಈ ಕಡೆ ಕ್ಯಾಮ್ರಾ ಅಲ್ಲಾಡಿಸೋದು ಅಥವಾ ಇದು ಮಾಡೋದು ಮಾಡಿರಬಾರ್ದು. ಚೆನ್ನಾಗಿರೋ ವೀಡಿಯೋಸ್ ಮಾಡಿ, ಚೆನ್ನಾಗಿ ಗೊತ್ತಾಗಬೇಕು, ಅಲ್ಲಿ ನೋಡೋರಿಗೆ ಅದು ಚೆನ್ನಾಗಿ ಅರ್ಥ ಆಗಬೇಕು, ಚೆನ್ನಾಗಿ ಗೊತ್ತಾಗಬೇಕು. ಆವಾಗ ಆ ವ್ಯೂಸು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳು ನಿಮ್ಮ ಹತ್ರ ಹಂಚ್ಕೋತೀನಿ. ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಹಾಗೆ ನೋಟಿಫಿಕೇಷನ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸ್ಗಳಲ್ಲಿ ಇದೇ ಥರ ನಾನು ನಿಮಗೆ ತೋರಿಸ್ತಾ ಇರ್ತೀನಿ, ಅಥವಾ ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೋತಾ ಇರ್ತೀನಿ. ಈ ಥರ ಒಂದು 2-3 ಸಲ ಮೇಲೆ ಕೆಳಗೆ ಎತ್ತೊಯ್ಬೇಕು, ಆವಾಗ ಅದು ನೊರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಿಮಗೆ ಎಕ್ಸ್ಟ್ರಾ ಡಿಕಾಕ್ಷನ್ ಬೇಕು ಅಂದರೆ ಕೂಡ ನೀವು ಮೇಲೆ ಆ್ಯಡ್ ಮಾಡ್ಕೋಬೋದು. ನಿಮಗೇನಾದರೂ ನನ್ನ ಮಾತು ಸ್ವಲ್ಪ ಜಾಸ್ತಿ ಅನಿಸಿದ್ದು ಅಂತಂದರೆ ನೀವು ಖಂಡಿತ ನೀವು ಫಾರ್ವರ್ಡ್ ಮಾಡಿಕೊಂಡು ಕಾಫಿ ವಿಡಿಯೋ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಕೂಡ ಬೇಕಾದರೂ ನೀವು ನೋಡ್ಕೋಬೋದು. ಯಾಕಂದರೆ ನನಗೆ ಗೊತ್ತಿರೋದನ್ನು ಕೇಳಿರೋದಕ್ಕೆ ಹೇಳ್ತಾ ಇದ್ದೀನಿ. ಕೆಲವೊಂದು ವಿಚಾರಗಳನ್ನು ಆ್ಯಡ್ ಮಾಡಲೇಬೇಕಾಗಿರುತ್ತೆ, ಹಾಗಾಗಿ ಆ್ಯಡ್ ಮಾಡಿರ್ತೀನಿ, ಬೇಜಾರಾಗಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ.